ಇವಾಗ್ಲೂ ಕೂಡ ಉಪೇಂದ್ರ ಅವರ ಪಕ್ಷ ಪ್ರಜಾಕೀಯ ಪಕ್ಷ ಅಂತಾನೆ ನೀವ್ ಹೇಳ್ತಿದ್ದೀರಿ. ಇದು ನನಗೆ ಬೀಳೋ ಒಂದು ವೋಟು ನಾನು ಕನ್ಸಿಡರೇ ಮಾಡಲ್ಲ. ಉಪೇಂದ್ರ ಅಂತ ನೀವೇನಾರ ವೋಟ್ ಹಾಕಿದ್ರೆ ಅದು ವೇಸ್ಟ್ ವೋಟ್. ಅದು ನಾನು ಹೇಳ್ತಾನೆ ಇದ್ದೀನಿ, ಉಪೇಂದ್ರ ಅಂತ ದಯವಿಟ್ಟು ವೋಟ್ ಹಾಕ್ಬೇಡಿ. ಈ ಸಿದ್ಧಾಂತಕ್ಕೆ ಅಪ್ಪ ಅಮ್ಮ ಇಲ್ವಾ ಹಾಗಾದ್ರೆ? ಇಲ್ಲ, ಪ್ರಜಾಕಿ ನೀವೇ ಅಪ್ಪ ಅಮ್ಮ. ಸಿದ್ಧಾಂತ ನೀ ಜವಾಬ್ದಾರಿ ತಗೊಳ್ಳೋದೇ ಈ ಪಕ್ಷದ ಸಿದ್ಧಾಂತ. ನೀವು ಜವಾಬ್ದಾರಿ ತಗೊಳ್ಳೋದೇ ಸಿದ್ಧಾಂತ ಅಂತ ಹೇಳುವ ಸಿದ್ಧಾಂತಕ್ಕೆ ಅಪ್ಪ ಅಮ್ಮ ಇಲ್ವಾ? ಒಂದ್ ತಲೆಯಿಂದ ಬಂದಿರ್ಬೇಕಲ್ವಾ ಇದು? ಅದೊಂದು ಐಡಿಯಾಲಜಿ ಅಲ್ಲ ಉಪೇಂದ್ರ ಅವರೇ? ಈಗ ಬಿಡೋದೇ ಇಲ್ಲ ಅಂತೀರಿ ನೀವು. ವಾಪಸ್ ಆ ವಿಚಾರಕ್ಕೆ ಬೆಲೆ ಕೊಡಿ ಅಂದ್ರೆ ವಿಚಾರ ಎಲ್ಲಿಂದ ಬಂತು ಅಂತೀರಿ. ದೇವ್ರು ಹುಡುಕದಂಗೆ. ಕೇಳಿ ಒಂದ್ ನಿಮಿಷ. ಒಂದು ಬ್ಯೂಟಿಫುಲ್ ಆಗಿ ಯಾರೋ ಒಬ್ರು ಧ್ಯಾನ ಮಾಡಿ ಏನೋ ಒಂದು ಅನ್ಸಿದ್ದೆಲ್ಲ ಬರೆದ್ರು. ಆ ಬರೆಯೋದು ಓದ್ಲಿಲ್ಲ ಜನ. ಏನ್ ಬರ್ದಿರೋದು ಓದಕ್ ಬದ್ಸಿಲ್ಲ. ಇದು ಯಾರು ಕೊಟ್ರು ಸರ್ ದಯವಿಟ್ಟು ಓದಿ ಇದನ್ನೇ. ಇಲ್ಲ, ಇದು ಯಾರು ಕೊಟ್ರು, ಇದನ್ನ ಅದ್ಭುತವಾಗಿದೆ, ಅದು ಬಿಟ್ಬಿಡಿ, ಇದು ಯಾರು ಕೊಟ್ರು ಅವ್ರಿಗೆ ನಾನು ಪೂಜೆ ಮಾಡಬೇಕು ಅಂತ. ಅರ್ಥ ಆಯ್ತಾ? ನೀವು ಆ ವಿಚಾರಕ್ಕೆ ಪೂಜೆ ಮಾಡಿದ್ರೆ ಸಾಕು, ನಿಮ್ ದೇವ್ರ ಎಲ್ಲಿದೆ ಏನು ಎಲ್ಲವೂ ನಿಮ್ಗೆ ಅರಿವಾಗ್ಬಿಡುತ್ತೆ. ಬಟ್ ಬಿಡ್ತಾ ಇಲ್ಲ ನೀವು ಅದನ್ನ.